ಈಗ ಸಾದಿಕ್ ಅವ್ರಿಗೆ, ಸಾದಿಕ್ ಪೈಲ್ವಾನ್ ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕೀಯವಾಗಿ ನನ್ನ ಜೊತೆಗೂ ಒಳ್ಳೆ ಒಡನಾಟ ಇದೆ. ಆ ದೃಷ್ಟಿಯಿಂದ ನಾನು ಮತ್ತು ಸಲೀಂ ಅಹಮದ್ ಅವರು ನಾವು ಇಲ್ಲಿ ಬಂದು ಅವ್ರಿಗೆ ಮಾತಾಡಿದ್ದೀವಿ. ಬಟ್ ಸಮಯ ಇಲ್ಲ, 3 ಗಂಟೆ ಆಗೋಗಿತ್ತು. ಬಟ್ ಸಾದಿಕ್ ಅವ್ರು ಏನು ಹೇಳಿದರು, ಇಲ್ಲ ಕೂತ್ಕೊಂಡು ಎಷ್ಟು ಜಲ್ದಿ ಸಾರ್ಟ್ ಔಟ್ ಆದರೆ ಮಾಡೋಣ ಅಂತ. ಈಗ ಹೇಗೋ ಸಮಯ ಆಗೋಗಿದೆ. ಅವ್ರಿಗೆ ನೋವು ಆಗಿರೋದು ಅಂತೂ ನಿಜ. ಭಾಳ ವರ್ಷಗಳಿಂದ ಅವರ ಸತತ ಪ್ರಯತ್ನಗೂ ಇದೆ, ಇಲ್ಲಿ ಶಾಸಕನಾಗಬೇಕು ಅಂತ ಇದೆ. ಮತ್ತು ಅವರು ಒಳ್ಳೆ ಜನರಲ್ಲಿ ಅವರ ಅಭಿಪ್ರಾಯನೂ ಚೆನ್ನಾಗಿದೆ. ಮತ್ತು ಅವ್ರು ನಮ್ಮ ಕುಟುಂಬದ ಸದಸ್ಯರು. ಈ ಟೈಮ್ ಆಗದೇ ಇರಲಿ, ಮತ್ತೆ ಕೂತ್ಕೊಂಡು ಮಾತಾಡ್ತೀವಿ. ಸಿನ್ಸ್ ಈಗ ಟೈಮ್ ಆಗೋಗಿದೆ, ಈಗ ಈ ಬಿಸಿಯಲ್ಲಿ ಮಾತಾಡೋದು ಬೇಡ. ಮತ್ತೆ ಕೂತ್ಕೊಂಡು ಮಾತಾಡಿದ್ರಲ್ಲೇ ಪ್ರಪಂಚದಲ್ಲಿ ಈ US ಇರಾನ್ ಮಧ್ಯನೂ ಅವಕಾಶ ಇದೆ. ಕೂತ್ಕೊಂಡು ಅವರು ಬರ್ತಾರೆ, ಎಲ್ಲ ನಾಯಕರು ಬರ್ತಾರೆ, ಜಮೀರ್ ಅವರು ಬರ್ತಾರೆ, ನಾವು ಬಂದಿದ್ದೀವಿ, ಎಲ್ಲರೂ ಬರ್ತಾರೆ. ಆ ಥರ ಏನಿಲ್ಲ, ಯಾಕಂದರೆ ಸಮಯ ಕಡಿಮೆ ಇತ್ತು. ಪಾರ್ಟಿಯಿಂದ ಒಂದ್ಸತಿ ಸಾದಿಕ್ ಅವ್ರಿಗೆ ಮಾತಾಡಿ ಅಂತ ಹೇಳಿದ್ರು, ನಾವು ಮಾತಾಡಿದ್ದೀವಿ. ಮತ್ತೆ ಕೂತ್ಕೋತೀವಿ, ನಾಳಿದ್ದಲ್ಲಿ ಕೂತ್ಕೋತೀವಿ ಮತ್ತೆ ಸಾದಿಕ್ ಅವ್ರ ಜೊತೆ. ಇಲ್ಲ ನೋಡಿ, ಎಲ್ಲ ಯುವಕರು ಕೂಡ ಅವ್ರಿಗೆ ಈಗಲೇ ಮಾತಾಡಿದ್ದೀನಿ, ನೀವೇ ನೋಡಿರ್ಬೋದು. ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ದೀವಿ. ಎಲ್ಲ ಯುವಕರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅದಕ್ಕೊಂದು ಪರಿಹಾರ ತಗೋತೀವಿ. ಎಲ್ಲ ಯುವಕರನ್ನೇ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಮತ್ತೆ ಕೂತ್ಕೊಂಡು ಮಾತಾಡೋಣ ಅಂತ.